ಎಕ್ಸೆಲ್ ಯಾವಾಗ ಯೂಸ್ ಮಾಡೋದು ಅದು ಮುಖ್ಯ. ಮೊದಲು ಅರ್ಥ ಮಾಡ್ಕೋಬೇಕು. ಎಲ್ಲದಕ್ಕೂ ಎಕ್ಸೆಲ್ ಯೂಸ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಯಾವ ಥರದ್ದು ಡಾಕ್ಯುಮೆಂಟ್ಸ್ ನಾವು ಮಾಡ್ತೀವಿ? ಒಂದು ಲೆಟರ್ ಬರೆಯೋದು, ಅದರಲ್ಲಿ ಏನೋ ಸುಮ್ಮನೆ ಟೈಪ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಲೆಟರ್ ಬರಿತೀವಿ, ಇಲ್ಲ ಏನಾರ ಎಗ್ರಿಮೆಂಟ್ ಬರಿತೀವಿ, ಇಲ್ಲ ಏನಾರ ರಿಪೋರ್ಟ್ ಬರಿತೀವಿ, ಇಲ್ಲ ಏನಾರ ಅಸೈನ್ಮೆಂಟ್ ಬರಿತೀವಿ, ಎಸ್ಸೆ ರೈಟಿಂಗು. ಅದನ್ನ ನಾವು ವರ್ಡ್ ಪ್ರೊಸೆಸರ್ ಅಂತ ಸಾಫ್ಟ್ವೇರ್ ಇರುತ್ತೆ, ಅದರಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಅಂತ ಸಾಫ್ಟ್ವೇರ್ ಇದೆ, ಅದನ್ನು ಯೂಸ್ ಮಾಡ್ತೀವಿ. ಆದ್ರೆ ಒಂದೊಂದ್ಸರಿ ಏನಾಗುತ್ತೆ, ನಮ್ಗೆ ಒಂಥರ ಟೇಬಲ್ಸ್ ತರ ಮೇಲಿಂದ ಕೆಳಕ್ಕೆ ಕಾಲಮ್ ಬೈ ಕಾಲಮ್ ಬೈ ಕಾಲಮ್. ಈಗ 2-3 ಕಾಲಮ್, ಫಾರ್ ಎಕ್ಸಾಂಪಲ್ ಸ್ಕೂಲಲ್ಲಿ ರೋಲ್ ನಂಬರ್ ಬರೀಬೇಕು ಒಂದು ಕಾಲಮ್ ಅಲ್ಲಿ, ಇನ್ನೊಂದು ಕಾಲಮ್ ಅಲ್ಲಿ ಹೆಸರು ಬರೀಬೇಕು, ಇನ್ನೊಂದು ಕಾಲಮ್ ಅಲ್ಲಿ ಅವ್ನ ಮಾರ್ಕ್ಸ್ ಬರೀಬೇಕು ಮಕ್ಕಳದು. ಸೊ ಅದು ಕಾಲಮ್ ವೈಸ್ ಇರುತ್ತೆ. ಆ ಥರದ್ ಮಾಡಬೇಕು ಅಂದ್ರೆ ಎಕ್ಸೆಲ್ ಯೂಸ್ ಮಾಡೋದು. ಸುಮ್ಮನೆ ನೋಡ್ಕೊಂಡು ಕಲ್ತ್ಕೊಳಕ್ ಹೋದ್ರೆ ಆಗಲ್ಲ. ಏನಾರ ಒಂದು ಎಕ್ಸಸೈಸ್ ತರ ಮಾಡಬೇಕು. ಈಗ ನಾನು ಹೇಳದ್ನಲ್ಲ ಮಾರ್ಕ್ಸ್ ಲಿಸ್ಟ್ ಮಾಡೋಣ. ಇಲ್ಲಿ ಮೇನ್ ಇರೋದು ಇದು. ಇಲ್ಲಿ ನಾವು ಟೈಪ್ ಮಾಡೋ ಜಾಗ, ಇಲ್ಲಿ ಇದನ್ನ ಒಂದು ಕಾಲಮ್ ಅಂತೀವಿ, ಇದನ್ ಕಾಲಮ್ಮು. ಸೊ ಪ್ರತಿಯೊಂದು ಕಾಲಮ್ಗೂ ಒಂದು ಅಕ್ಷರ ಕೊಟ್ಟಿದ್ದಾರೆ, ABCDEFGH ಅಂತ. ಅದೇ ತರ ಇದನ್ನ ರೋ ಅಂತಾರೆ. ಇದ್ಯಾವುದು? E8 ಇದು. ಸೊ ಈಗ ಇಲ್ಲಿ ನಾನು ಅದನ್ನ ತೋರ್ಸದಲ್ಲೇ ಇರೋ ತರ ಮಾಡೀನಿ. ಅದನ್ನ ತೋರ್ಸೋ ತರ ಮಾಡಿದ್ರೆ ಇಲ್ಲಿ ತೋರ್ಸುತ್ತೆ E8 ಅಂತ. E8 ಅಂತ ತೋರ್ಸುತ್ತೆ. ಎಲ್ಲೇ ಕ್ಲಿಕ್ ಮಾಡಿದ್ರು ಇಲ್ಲಿ ಇದು D10. ಸೊ ಅಲ್ಲೇ ನೋಡ್ಕೋಬಹುದು. ಅದು ತೋರ್ಸೋದ್ ನೋಡಕ್ಕೆ ಇಲ್ಲಿ ಮೇಲ್ಗಡೆ ಇರೋದು ಒಂದು ಮೆನು. ಈ ಹೋಟ್ಲ್ಗೆ ಹೋಗ್ತೀವಲ್ಲ, ಅವರು ಮೆನು ಕೊಡ್ತಾರೆ. ಅದೇ ತರ ಈ ಸಾಫ್ಟ್ವೇರ್ ಎಕ್ಸೆಲ್ ನಮ್ಗೆ ಒಂದು ಮೆನು ಕೊಡುತ್ತೆ. ಅದರಲ್ಲಿ ವ್ಯೂ ಅಂತ ಒಂದಿದೆ. ವ್ಯೂ ಅಂದ್ರೆ ಏನು? ನೋಡೋದು. ಸೊ ಈ ಸ್ಕ್ರೀನ್ ಮೇಲೆ ಯಾವ ಥರದ್ ಏನೇನ್ ಇರಬೇಕು, ತೋರಿಸ್ಬೇಕು, ಅದು ಅದ್ರದ್ದು ಆಪ್ಷನ್ಸ್ ಕೊಡುತ್ತೆ. ಸೊ ಅದರಲ್ಲಿ ಒಂದು ಫಾರ್ಮುಲಾ ಬಾರ್ ಅಂತ ಇದೆ. ಅದು ಈ ತರ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಅದು ಟಿಕ್ ಬರುತ್ತೆ, ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಟಿಕ್ ಹೊರಟೋಗುತ್ತೆ. ಟಿಕ್ ಇಲ್ಲ ಅಂದ್ರೆ ಅದು ತೋರಿಸ್ತಾ ಇಲ್ಲ ಅಂತ, ಟಿಕ್ ಇದ್ರೆ ಅದು ತೋರಿಸ್ತಾ ಇದೆ ಅಂತ. ಈಗ ಹೆಡ್ಡಿಂಗ್ಸ್ ಬೇಕಿಲ್ಲ ಅಂದ್ರೆ ಈ ABCDEF ಮತ್ತೆ 1 2 3 4 ಅದು ಬೇಕಿಲ್ಲ ಅಂದ್ರೆ ತೆಗೆದು ಹಾಕ್ಬಿಡ್ಬೋದು. ಬೇಕಾದ್ರೆ ಅದು ಇರುತ್ತೆ, ಆದ್ರೆ ತೋರ್ಸಲ್ಲ ನಮ್ಗೆ. ಆದ್ರೆ ಮಾಮೂಲಿ ಅಂತೆ ನಮ್ಗೆ ಬೇಕಾಗುತ್ತೆ ಅದು. ಇಲ್ಲಿ ಒಂದು ಲೈನ್ಸ್ ತರ ಇದೆಯಲ್ಲ, ಅದು ಮಾಮೂಲಿ ಅಂತೆ ತೋರ್ಸುತ್ತೆ. ಅದು ಬೇಕಿಲ್ಲ ಅಂದ್ರೆ ಈ ಗ್ರಿಡ್ ಲೈನ್ಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅದು ಹೊರಟೋಗುತ್ತೆ. ಮಾಮೂಲಿ ಅಂತೆ ಅಗೇನ್ ನಮ್ಗೆ ಬೇಕಾಗುತ್ತೆ ಅದು. ಸೊ ಈಗ ಟೈಪ್ ಮಾಡೋದು ಶುರು ಮಾಡೋಣ. ಹೆಸರು, ಸ್ಟೂಡೆಂಟ್ ಹೆಸರುಗಳು, ಸಾಧನಾ S. ಸಾಕು ಇಷ್ಟು. ಈ ತರ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೋದು ಎಷ್ಟು ಬೇಕಾದ್ರೂ. ನಾವು ಟೈಪ್ ಮಾಡ್ತಾ ಇರುವಾಗ ಈ ತರ ಬರುತ್ತೆ. ಈಗ ಇದರಲ್ಲಿ ಏನಾಗುತ್ತೆ, ನಮ್ಗೇನನ್ಸುತ್ತೆ, ಇದು ಸಾಕಾಗ್ತಾ ಇಲ್ಲ ಅಂತ. ಅದು ಮುಖ್ಯ ಅಲ್ಲ, ನಾವು ಮೊದಲು ಟೈಪಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನೆಕ್ಸ್ಟ್ ಏನು? ರೋಲ್ ನಂಬರ್. ಓಕೆ. ಸೊ ಮೊದಲು ಇಲ್ಲಿ ರೋಲ್ ನಂಬರ್ ಟೈಪ್ ಮಾಡಿ. ಸೊ ಇದು ರೋಲ್ ನಂಬರ್ ಆಗೋಯ್ತು. ಓಕೆ, ಇದು ಎನ್ರೋಲ್ಮೆಂಟ್ ನಂಬರ್, ಇದು ರೋಲ್ ನಂಬರ್. ರೋಲ್ ನಂಬರ್ ಏನು? 1 2 3 4 ಸೀರಿಯಲ್ ಆಗಿ ಮಾಡ್ಕೊಂಡು ಹೋಗೋದು. ಓಕೆ. ಆಮೇಲೆ ಮಾರ್ಕ್ಸ್ 30ರಲ್ಲಿ ಕೊಡ್ಬೇಕು. ಸಾಧನಾಗಿ 25, 27, 22, 18, ಆಮೇಲೆ 19. ಈಗ ಈ ತರ ಟೈಪ್ ಮಾಡಿದ ತಕ್ಷಣ ಏನಾಯ್ತು, ಈ ಹೆಸರೆಲ್ಲ ಕಟ್ ಆಗೋಯ್ತು. ಅಂದ್ರೆ ತೋರ್ಸೋದ್ರಲ್ಲಿ ಕಟ್ ಆಗಿದೆ, ಆದ್ರೆ ಆಕ್ಚುಲಿ ಇದೆ. ಅದ್ ಹೆಂಗ್ ಗೊತ್ತು?
ಈಗ ಆರಾಧನಾ ಮೇಲ್ ನೋಡಿದ್ರೆ ಆರಾಧನಾಕ್ಕೆ ಅಂತ ಪೂರ್ತಿ ಇದೆ ತೋರ್ಸುತ್ತೆ ಇಲ್ಲಿ, ಆದ್ರೆ ಇಲ್ಲಿ ಹೈಡ್ ಆಗಿದೆ. ನಮ್ಗೆ ನೋಡ್ಲೇಬೇಕು ಅಂತಂದ್ರೆ ಈ ಕಾಲಮ್ ಇದೆಯಲ್ಲ ಅದನ್ನ ನಾವು ದೊಡ್ಡದು ಮಾಡಬೇಕು. ಹೆಂಗ್ ಮಾಡೋದು? ಈ ಕಾಲಮ್ ಹೆಡಿಂಗ್ ಅಂತೀವಿ. ಇನ್ನ ಕಾಲಮ್ ಹೆಡಿಂಗ್ ಅಲ್ಲಿ ಹೋದಾಗ ಆ ಲೈನ್ ಇದೆಯಲ್ಲ, ಲೈನ್ ಮೇಲೆ ಬಂದಿದ ತಕ್ಷಣ ಅದು ಪ್ಲಸ್ ಮತ್ತೆ ಎರಡು ಕಡೆಗೆ ಆರೋ ಸಿಂಬಲ್ ಬಂದ್ಬಿಡುತ್ತೆ. ಆ ತರ ಬಂದಿದ ತಕ್ಷಣ ಕ್ಲಿಕ್ ಮಾಡಿ ಹಿಡ್ಕೊಂಡೇಯ ಎಳೆದ್ರೆ ಅದು ಬಿಟ್ಟಿದ ತಕ್ಷಣ ದೊಡ್ಡದಾಗುತ್ತೆ. ನಮ್ಗೆ ಎಷ್ಟು ದೊಡ್ಡದಾಗಬೇಕೋ ಅಷ್ಟು ನಾವು ಎಳ್ಕೊಂಡೋಗಿ ಮೌಸ್ನ ಬಿಡೋದು. ಮೌಸಲ್ಲಿ ಲೆಫ್ಟ್ ಬಟನ್ ನ ಒತ್ತೋದು. ಇದರಲ್ಲಿ ಪುನಃ ಒತ್ಬಿಟ್ಟು ಎಳೆಯೋದು, ಎಷ್ಟು ಬೇಕೋ ಅಷ್ಟು ಮಾಡಿಬಿಟ್ಟು ಬಿಟ್ಬಿಡೋದು. ಇದು ಕಾಲಮ್ ಹೆಡಿಂಗ್ಸ್ ಅಂತೀವಿ. ಇದು ರೋ ನಂಬರ್ಸ್. ಆದ್ರೆ ನಮ್ಮ ರಿಪೋರ್ಟ್ ಅಲ್ಲಿ ಅದರಲ್ಲಿ ಈ ಕಾಲಮ್ಸ್ಗೆ ಹೆಡಿಂಗ್ ಇರಬೇಕು. ಸೊ ಇದನ್ನ ನಾವು ಸೀರಿಯಲ್ ನಂಬರ್ ಅಂತ ಹೆಡಿಂಗ್. ಇದು ಎನ್ರೋಲ್ಮೆಂಟ್ ನಂಬರ್. ಆಮೇಲೆ ಇದು ನೇಮು, ಇದು ಮಾರ್ಕ್ಸ್. ಇದರಲ್ಲಿ ಸೀರಿಯಲ್ ನಂಬರ್ ಹೀಗಿದೆ, ಆದ್ರೆ ಆಕ್ಚುಯಲ್ ನಂಬರ್ಸ್ ಏನಿದೆಯೋ ಅದು ತೀರಾನೇ ಒಂದ್ ಸಿಂಗಲ್ ಡಿಜಿಟ್. ಜಾಸ್ತಿ ಅಂದ್ರೆ ಎಷ್ಟು ಜನ ಇರ್ತಾರೆ ಒಂದ್ ಕ್ಲಾಸಲ್ಲಿ? 60 ಇರಬಹುದು, ಇಲ್ಲ 90 ಇರಬಹುದು, ಇಲ್ಲ 120 ಇರಬಹುದು. ಆದ್ರೆ ಇಲ್ಲಿ ಎಷ್ಟು ಟೈಪ್ ಮಾಡಬಹುದು ನಾವು ಇಷ್ಟೊಂದಂತೂ ಇರಲ್ಲ ಮಕ್ಕಳು. ಸೊ ಇಷ್ಟು ದೊಡ್ಡ ಕಾಲಮ್ ಬೇಕಿಲ್ಲ. ನಾವು ಪುನಃ ಮೇಲಕ್ಕೆ ಹೋಗಿ 3 ಡಿಜಿಟ್ ಬರೆಯುವಷ್ಟು ಇದ್ರೆ ಸಾಕು. ಈಗ ಸಾಕು. ಈ ತರ ಬಂದಾಗ ಅರ್ಥ ಮಾಡ್ಕೋಬೇಕು ನಾವು, ಆ ನಂಬರ್ ಇದೆ ಆದ್ರೆ ಈ ವಿಡ್ತ್ ಇದೆಯಲ್ಲ, ಅಗಲ, ಅದು ಸಾಕಾಗ್ತಾ ಇಲ್ಲ ಅಂತ. ಸ್ವಲ್ಪ ಅಗಲ ಜಾಸ್ತಿ ಮಾಡಿದ್ರೆ ಈ ತರ ಬರುತ್ತೆ. ಇದೇನಿತ್ತು? 4 ಇತ್ತು. ಬೇಕಾದ್ರೆ ನಾವು ಟೆಸ್ಟ್ ಮಾಡಕ್ಕೆ 999 ಅಂತ ಟೈಪ್ ಮಾಡಿಬಿಟ್ಟು ಆಮೇಲೆ ಇದನ್ನ ಚಿಕ್ಕದ್ ಮಾಡಬಹುದು. ಮಾಡಾದ್ಮೇಲೆ ಇದನ್ನ ವಾಪಸ್ 5. ಈಗ ಸೀರಿಯಲ್ ನಂಬರ್ ಸರಿಯಾಗಿ ಬರ್ತಾ ಇಲ್ಲ. ಸೊ ಎಷ್ಟೋ ಜನ ಏನ್ ಮಾಡ್ತಾರೆ, ಈ ತರ ಸೀರಿಯಲ್ ಆಮೇಲೆ ನೆಕ್ಸ್ಟ್ ರೋನಲ್ಲಿ ನಂಬರ್ ಅಂತ ಬರೀತಾರೆ. ಆ ತರ ಮಾಡಬಾರ್ದು. ಅದೇ ಇದರಲ್ಲಿ ಈ ತರ ಟೈಪ್ ಮಾಡಿದ್ಮೇಲೆ ಒಂದು ಜಾಗ ಬಿಡಬೇಕು. ಸೀರಿಯಲ್ ಆದ್ಮೇಲೆ ಡಾಟು, ಆಮೇಲೆ ಸ್ವಲ್ಪ ಒಂದ್ ಜಾಗ ಬಿಟ್ರೆ ಇಲ್ಲಿ ನಮ್ದು ಹೋಮ್ ಅಂತ ಮೆನು ಇದೆ, ಅದರಲ್ಲಿ ರ್ಯಾಪ್ ಟೆಕ್ಸ್ಟ್ ಅಂತ ಇದೆ. ರ್ಯಾಪ್ ಟೆಕ್ಸ್ಟ್ ಅಂದ್ರೆ ಏನು? ಅದು ಅದೇ ಇದರಲ್ಲಿ ನೆಕ್ಸ್ಟ್ ಹೋಗುತ್ತೆ. ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಬರ್ದಿದೆ. ರ್ಯಾಪ್ ಟೆಕ್ಸ್ಟ್ ಅಂದಿದ ತಕ್ಷಣ ಏನ್ ಮಾಡುತ್ತೆ, ಅದು ಅದ್ರದ್ದು ಎತ್ತರನ ಜಾಸ್ತಿ ಮಾಡಿಬಿಟ್ಟು ಎಕ್ಸೆಲ್ ನ ಕಾಣೋ ತರ ಮಾಡುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ. ಇದನ್ನ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡು. ಅದೇ ತರ ಎನ್ರೋಲ್ಮೆಂಟ್ ನಂಬರ್. ಸೊ ರ್ಯಾಪ್ ಟೆಕ್ಸ್ಟ್, ಅದು ಸ್ಪೇಸ್ನೇ ಅಡ್ಜಸ್ಟ್ ಮಾಡೋದು. ಎಲ್ಲಿ ಮೊದಲನೇ ಸ್ಪೇಸ್ ಇದೆಯೋ ಕಂಟಿನ್ಯೂ ಮಾಡಿದ್ರೆ ಅದು ಸರಿಯಾಗಲ್ಲ. ಈಗ ಎನ್ರೋಲ್ಮೆಂಟ್ NT ನೆಕ್ಸ್ಟ್ ಲೈನ್ ಬಂತು, ಆ ತರ ಬರಬಾರ್ದು. ಸೊ ಸ್ವಲ್ಪ ದೊಡ್ಡದು ಮಾಡಿದ್ರೆ ಎನ್ರೋಲ್ಮೆಂಟ್ ಈ ತರ ಬರಬೇಕು. ನೀಟಾಗಿ ಆಗೋದು. ಇಲ್ಲಾದ್ರೂ ಮಾಡುತ್ತೆ, ಆದ್ರೆ ವರ್ಡ್ ನ ಕಟ್ ಮಾಡ್ಬಿಡುತ್ತೆ. ಇದನ್ನ ಏನಂತಾರೆ? ಈ ಜಾಗನ ನಾವು ಎಲ್ಲೇ ಟೈಪ್ ಮಾಡಬೇಕು ಅಂದ್ರೆ ಮೊದಲು ಅಲ್ಲಿ ಹೋಗ್ತೀವಿ, ಆಮೇಲೆ ಟೈಪ್ ಮಾಡ್ತೀವಿ. ಇದನ್ನ ಸೆಲ್ ಅಂತೀವಿ. ದಿಸ್ ಈಸ್ ಎ ಸೆಲ್, ದಿಸ್ ಈಸ್ ಎ ಸೆಲ್. ಪ್ರತಿಯೊಂದು ಸೆಲ್ಗೂ ಒಂದು ಅಡ್ರೆಸ್ ಇರುತ್ತೆ. ಅಡ್ರೆಸ್ ಅಂದ್ರೆ ಏನು? ಇದು M10, ಅದೇ ಅಡ್ರೆಸ್ ಅದರದ್ದು.
ಇದ್ರದ್ದು ಅಡ್ರೆಸ್ ಏನು F8, ಇದರದ್ದು J4. ಸೊ ಇದನ್ನ ಅಡ್ರೆಸ್ ಅಂತೀವಿ. ಇಷ್ಟ ಆದ್ಮೇಲೆ ಈಗ ಒಂದೊಂದ್ಸರಿ ನಮ್ಗೆ ಏನಾಗುತ್ತೆ, ಮೊದಲನೇ ಕಾಲಮ್ ಖಾಲಿ ಇರಬೇಕು. ಆದ್ರೆ ನಾವು ಆಗ್ಲೇ ಟೈಪ್ ಮಾಡಿಬಿಟ್ಟಿದೀವಿ. ಅದಕ್ಕೆ ಏನ್ ಮಾಡೋದು, ಆ ಕಾಲಮ್ ಹೆಡಿಂಗ್ ಹೋಗ್ಬಿಟ್ಟು ರೈಟ್ ಬಟನ್ ಕ್ಲಿಕ್ ಮಾಡೋದು. ರೈಟ್ ಬಟನ್ ಕ್ಲಿಕ್ ಮಾಡಿದಾಗ ಏನೇನೋ ಬರುತ್ತೆ, ಅದರಲ್ಲಿ ಒಂದು ಡಿಲೀಟ್ ಅಂತ ಇದೆ. ಡಿಲೀಟ್ ಅಂದ್ರೆ ಏನು, ತೆಗೆದು ಹಾಕ್ಬಿಡುತ್ತೆ. ನಮ್ಗೇನ್ ಬೇಕು, ಇನ್ನೊಂದು ಕಾಲಮ್ ಅಲ್ಲಿ ಜಾಗ ಖಾಲಿ ಮಾಡಬೇಕು. ಸೊ ಇನ್ಸರ್ಟ್ ಮಾಡಬೇಕು ನಾವು. ಕ್ಲಿಕ್ ಮಾಡಿದ ತಕ್ಷಣ ಒಂದು ಎಕ್ಸ್ಟ್ರಾ ಕಾಲಮ್ ಬಂದ್ಬಿಡ್ತು. ಆದ್ರೆ ಅದು ಎ ಆಗೋಗುತ್ತೆ. ಈಗ ನಾವು ಮಾಡಿದ್ದು BCD ಗೆ ಹೊರಟೋಗುತ್ತೆ. ಎ ಕಾಲಮ್ ಖಾಲಿ ಇರುತ್ತೆ. ಇಷ್ಟೆಲ್ಲ ಆದ್ಮೇಲೆ ಈಗ ಪ್ರಿಂಟ್ ಮಾಡಿದಾಗ ಓಕೆ, ಇದನ್ನೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡ್ಬೇಕಾ. ಸೊ ಈಗ ನಾವೇನ್ ಮಾಡಿದ್ವಿ, ಇಲ್ಲಿ ಕಾಲಮ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲ ಕಾಲಮ್ ಹೆಡಿಂಗ್ ಹೋಗ್ಬಿಟ್ಟು ಈ ತರ ದೊಡ್ಡದ್ ಮಾಡಿದ್ವಾ. ಸೇಮ್ ಅದೇ ತರ ರೋಗೂ ಹೋಗ್ಬಿಟ್ಟು ದೊಡ್ಡದ್ ಮಾಡಬಹುದು. ಅದೇ ಆ ಡಿವೈಡರ್ ಇದೆಯಲ್ಲ, ರೋ 5, 6 ಮಧ್ಯದಲ್ಲಿ ಅಲ್ಲಿಗೆ ಹೋದ್ರೆ ಅದು ಮಾಮೂಲಿ ಅಂತ ಏನಾಗುತ್ತೆ, ಈ ತರ ಇರುತ್ತೆ. ಈ ಇದಕ್ಕೆ ಹೋಗಿದ ತಕ್ಷಣ ಡಬಲ್ ಅದು ಪ್ಲಸ್ ಸೈನ್ ತರ ಪ್ಲಸ್ ಮೇಲೆ ಕೆಳಗೆ ಆರೋ ಬರುತ್ತೆ. ಆ ತರ ಬಂದಾಗ ಕ್ಲಿಕ್ ಮಾಡಿ ಎಳೆದ್ರೆ ಕೆಳಕ್ಕೆ ಎಳೆದ್ರೆ ದೊಡ್ಡದಾಗುತ್ತೆ, ಮೇಲಕ್ಕೆ ಹೋದ್ರೆ ಚಿಕ್ಕದಾಗುತ್ತೆ. ಇಲ್ಲ, ಯಾವ್ದನ್ನ ನಾವು ಮಾಡ್ತಾ ಇದೀವೋ ಅದಾಗತ್ತೆ. ಈಗ ಎಲ್ಲಾನು ಮಾಡಬೇಕು ಅಂದ್ರೆ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಹೆಂಗ್ ಮಾಡೋದು, ಮೊದಲು ಇಲ್ಲಿ ಕ್ಲಿಕ್ ಮಾಡೋದು, ಕ್ಲಿಕ್ ಮಾಡ್ಬಿಟ್ಟು ಎಳೆಯೋದು, ಆಮೇಲೆ ಎಷ್ಟು ಬೇಕು ನಮ್ಗೆ ಅಷ್ಟನ್ನ ಸೆಲೆಕ್ಟ್ ಮಾಡಿಬಿಟ್ಟು ಬಿಟ್ಬಿಡೋದು ಮೌಸ್ನ. ಸೊ ಈಗ ಈ ತರ ಇದೆ. 5 ಹೋಗ್ತೀವಿ, ಮೌಸ್ದು ಲೆಫ್ಟ್ ಬಟನ್ ನ ಕ್ಲಿಕ್ ಮಾಡ್ತೀವಿ, ಎಳಿತೀವಿ, ಬಿಟ್ಬಿಡ್ತೀವಿ. ಈಗ ಸೆಲೆಕ್ಟ್ ಆಯ್ತು ಇದು. ಈಗ ಇಲ್ಲಿಗೆ ಹೋಗ್ಬಿಟ್ಟು ಯಾವ್ದಕ್ಕಾರ ಹೋಗ್ಬಹುದು, ಆದ್ರೆ ಸೆಲೆಕ್ಟ್ ಆಗಿರೋದ್ರಲ್ಲಿ ಎಳಿಯೋದು, ಬಿಟ್ಬಿಡೋದು. ಆವಾಗ ನಾವು ಎಷ್ಟು ರೋಸ್ ಸೆಲೆಕ್ಟ್ ಮಾಡಿದೀವೋ ಎಲ್ಲದಕ್ಕೂ ಒಂದೇ ಸೈಜ್ ಬಂದ್ಬಿಡುತ್ತೆ. ಓಕೆ, ಇದನ್ನು ಹಂಗೆ ಬೇಕಾದ್ರೆ ಎಲ್ಲಾನು ಒಂದೇ ಇದ್ ಮಾಡ್ಬೇಕು ಅಂದ್ರೆ ಈಗ ಕಮ್ಮಿ ಮಾಡಬಹುದು. ಈಗ ಇನ್ನೊಂದೇನು ಅಂದ್ರೆ, ಈಗ ಇದು 3-4 ಮಾರ್ಕ್ಸ್ ಇದೆ, 3 ಮಾರ್ಕ್ಸ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್, ಸೈನ್ಸ್, ಆಮೇಲೆ ಸೋಷಿಯಲ್. ಈಗ ಇದು ಮ್ಯಾಚ್ ಆಗ್ತಾ ಇಲ್ವಾ, ಸಾಕಾಗ್ತಾ ಇಲ್ವಾ. ಸೊ 3 ಸೆಲೆಕ್ಟ್ ಮಾಡಿಬಿಟ್ಟು ಅಗಲ ಮಾಡೋದು, ಮಾಡ್ತಾ ಇರೋದು ನಮ್ಗೆ ಸ್ಯಾಟಿಸ್ಫೈ ಆಗೋ ತನಕ. ಇಷ್ಟು ಮಾಡಿದ್ಮೇಲೆ ಈಗ ಏನು ಇದು ಸಬ್ಜೆಕ್ಟ್ಸು, ಈ 3 ಕಾಲಮ್ಗೂ ಒಂದು ಹೆಡಿಂಗ್ ಮಾಡಬೇಕು. ಸೊ ಆವಾಗ ನಾವು ಸಬ್ಜೆಕ್ಟ್ ಅಂತ ಟೈಪ್ ಮಾಡೋದು. ಸಬ್ಜೆಕ್ಟ್ ಅಂತ ಟೈಪ್ ಮಾಡಿಬಿಟ್ಟು 3ಕ್ಕೂ ಸಬ್ಜೆಕ್ಟ್ ಮಾಡೋದು ಬೇಡ, ಒಂದಕ್ಕೆ ಟೈಪ್ ಮಾಡಿಬಿಟ್ಟು ಅದನ್ನ 3ಕ್ಕೂ ಬೇಕು ಅಂತ ಸೆಲೆಕ್ಟ್ ಮಾಡೋದು. ಆಮೇಲೆ ಇಲ್ಲಿ ಮರ್ಜ್ ಅಂತ ಇದೆ. ಮರ್ಜ್ ಅಂದ್ರೆ ಏನು, ಸೇರ್ಸೋದು. ಮರ್ಜ್ ಮಾಡಿಬಿಟ್ಟು ಸೆಂಟರ್ ಮಾಡಬೇಕು. ಸೊ ಅದು ಕ್ಲಿಕ್ ಮಾಡಿದ ತಕ್ಷಣ ಈಗ ಈ 3 ಸೆಲ್ಸು ಕಂಬೈನ್ ಆಗಿಬಿಟ್ಟು ಒಂದು ಸಿಂಗಲ್ ಸೆಲ್ ಆಗಿದೆ. ಮತ್ತೆ ನಾವು ಟೈಪ್ ಮಾಡಿರೋದು ಅದರಲ್ಲಿ ಮಧ್ಯದಲ್ಲಿ ಬಂದ್ಬಿಡುತ್ತೆ. ಸೊ ಈ ತರ ಈಗ ಅದೇ ತರ ಇದಕ್ಕೂ ಏನೇನೋ ಒಂದು ಮಾರ್ಕ್ಸ್ ಕೊಟ್ಬಿಡ್ತೀನಿ ನಾನು. ನಮ್ಗೇನ್ ಬೇಕು, ಈ ಸಾಧನ ಎಸ್ದು ಟೋಟಲ್ ಮಾರ್ಕ್ಸ್ ಏನು ಅಂತ. ಟೋಟಲ್ ಮಾರ್ಕ್ಸ್ ನೆಕ್ಸ್ಟ್ ಕಾಲಮ್ ಅಲ್ಲೇ ಬರೋದು. ಅದಕ್ಕೆ ಒಂದು ಕಾಲಮ್ ಹೆಡಿಂಗ್ ಕೊಡ್ಲೇಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಈಗ ನಾವಾಗೆ ಅದನ್ನ ಆಡ್ ಮಾಡಿ ಟೈಪ್ ಮಾಡೋದು ಬೇಕಿಲ್ಲ. ನಾವೇನ್ ಮಾಡ್ಬೋದು, ಪ್ಲಸ್ ಅಂತ ಟೈಪ್ ಮಾಡೋದು. ಪ್ಲಸ್ ಅಂತ ಟೈಪ್ ಮಾಡಿದ ತಕ್ಷಣ
ಅದು ಕಾಯ್ತಾ ಇರುತ್ತೆ. ನಾವು ಆರೋ ಕೀಸ್ ನ ಯೂಸ್ ಮಾಡೋದು. ಆರೋ ಕೀಸ್ ನ ಸೊ ಲೆಫ್ಟ್ ಆರೋ ಕೀ ಪ್ರೆಸ್ ಮಾಡಿದ್ರೆ ಸೋಷಿಯಲ್ಗೋಯ್ತು, ಸೈನ್ಸ್ಗೋಯ್ತು, ಮ್ಯಾಥ್ಸ್ಗೋಯ್ತು. ಆದ್ರೆ ಅಲ್ಲಿ ಟೋಟಲ್ ಕೆಳಗೆ ಏನ್ ಬರೀತಾ ಇದೆ, ನಾವು ಎಲ್ಲಿದೀವೋ ಅದ್ರದ್ದು ಅಡ್ರೆಸ್. ಸೊ E5 ಅಂದ್ರೆ ಏನು, ಸಾಧನಾದು ಮ್ಯಾಥ್ಸ್ E5 ಪ್ಲಸ್. ಬೇಕಾದ್ರೆ ನಾವು ಟೈಪ್ ಮಾಡಬಹುದು F5 ಅಂತ ಟೈಪ್ ಮಾಡಬಹುದು. ಆದ್ರೆ ಮಾಮೂಲಿ ಅಂತೆ ತಪ್ಪು ಮಾಡಬಾರ್ದು ಅಂದ್ರೆ ಆರೋ ಕೀಸ್ ಯೂಸ್ ಮಾಡಬೇಕು. ಯಾಕಂದ್ರೆ ಟೈಪ್ ಮಾಡ್ತಾ ಇರುವಾಗ ಏನೋ ತಪ್ಪು ಮಾಡಬಹುದು ನಾವು. ಸೊ ಎಂಟರ್ ಹೊಡೆದಿದ ತಕ್ಷಣ ಅದಕ್ಕದಾಗೆ ಆಡ್ ಮಾಡುತ್ತೆ. ಪುನಃ ಪ್ರತಿಯೊಂದು ರೋನಲ್ಲೂ ಇದೇ ತರ ಟೈಪ್ ಮಾಡಬೇಕು ಅಂದ್ರೆ ತಲೆ ಚಿಟ್ಟಿಡ್ದೋಗುತ್ತೆ. 60-70 ಜನ ಇದ್ರೆ. ಸೊ ಅದಕ್ಕೆ ಎಕ್ಸೆಲ್ ಅಲ್ಲಿ ಅಷ್ಟು ಇಂಟೆಲಿಜೆನ್ಸ್ ಇದೆ. ಈ ನಾವು ಯಾವುದೇ ಸೆಲ್ಗೆ ಹೋದ್ರೂ ಈ ಕೊನೆಯಲ್ಲಿ ಒಂದು ಬಾಕ್ಸ್ ತರ ಇರುತ್ತೆ, ಚಿಕ್ಕ ಬಾಕ್ಸ್. ಆ ಬಾಕ್ಸ್ ಮೇಲೆ ಬಂದಿದ ತಕ್ಷಣ ನಮ್ದು ಇದು ಪ್ಲಸ್ ಆಗುತ್ತೆ. ಸೊ ಇದನ್ನ ಪ್ಲಸ್ ಆಗಿದ ತಕ್ಷಣ ಲೆಫ್ಟ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಎಳೆಯೋದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಎಳೆದ್ಬಿಟ್ಟು ಬಿಟ್ಬಿಡೋದು. ನಮ್ ದೃಷ್ಟಿಯಿಂದ ಎಲ್ಲದಕ್ಕೂ ಟೋಟಲ್ ಬರೀತು. ಆದ್ರೆ ಅದ್ರ ದೃಷ್ಟಿಯಿಂದ ಅದೇನ್ ಮಾಡ್ತು, ಇಲ್ಲಿ ಒಂದು ಫಾರ್ಮುಲಾ ನಾವು ಟೈಪ್ ಮಾಡಿದೀವಿ. E5 ಪ್ಲಸ್ F5 ಪ್ಲಸ್ G5 ಅದ್ ನಾವು ಬರೀ 5th ರೋಗ್ ಮಾಡಿದ್ದು. ನಾವು ಕೆಳಕ್ಕೆ ಎಳಿತಾ ಇರುವಾಗ ಅದಕ್ ಗೊತ್ತಾಗತ್ತೆ. ಈಗ ನಾನು ನೆಕ್ಸ್ಟ್ ರೋ ನಲ್ಲಿ ಅದನ್ನ E6 ಪ್ಲಸ್ F6 ಪ್ಲಸ್ G6 ಮಾಡಬೇಕು. ಅದ್ರ ನೆಕ್ಸ್ಟ್ಗೆ ಸೊ ಕೆಳಕ್ಕೆ ಹೇಳಿದ್ರೆ ಆ 555 ಇದೆಯಲ್ಲ 666 777 888 999 ಆಗುತ್ತೆ. ಇದ್ರದ್ದು ಟೋಟಲ್ ಬೇಕು ನಮ್ಗೆ. ಪ್ಲಸ್ 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 ಅಪ್ ಆರೋ ಆಯ್ತಾ. ಇಲ್ಲಿ ಇಷ್ಟೆಲ್ಲ ಮಾಡಿದಾಗ ಈ ಫಾರ್ಮುಲಾ ಬಂತು. ಈಗ ಪುನಃ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಕಾಲಮ್ಗೆ ಪುನಃ ಟೈಪ್ ಮಾಡಲ್ಲ, ನಾನು ಎಳ್ಕೊಂಡು ಹೋಗ್ತೀನಿ. ಎಳೆದಾಗ ಏನಾಗುತ್ತೆ, ನಾನು ಕಾಲಮ್ ವೈಸ್ ಎಳ್ದೆ. ಸೊ ಕಾಲಮ್ ವೈಸ್ ಎಳ್ದಿದ್ರಿಂದ ಏನಾಯ್ತು, ನೆಕ್ಸ್ಟ್ ಕಾಲಮ್ಗೆ ಹೋದಾಗ ಆ ಈ ಜಾಗದಲ್ಲಿ ಎಫ್ ಆಯ್ತು, GH. ಮೇಲಿಂದ ಕೆಳಕ್ಕೆ ಕಾಪಿ ಮಾಡಿದ್ರೆ ಇದು ಕಾಪಿ, ಆಕ್ಚುಲಿ ಇದು ಫಾರ್ಮುಲಾಸ್ ನ ಕಾಪಿ ಮಾಡ್ತಾ ಇರುವಾಗ ಈ ಚೇಂಜಸ್ ಮಾಡ್ತಾ ಇರೋದು. ಸೊ ಮೇಲಿಂದ ಕೆಳಕ್ಕೆ ಒಂದೇ ಕಾಲಮ್ ಅಲ್ಲೇ ಮೇಲೆ ಕೆಳಗೆ ಕಾಪಿ ಮಾಡಿದ್ರೆ ಏನಾಗುತ್ತೆ, ಬರೀ ರೋ ನಂಬರ್ ಚೇಂಜ್ ಆಗುತ್ತೆ. ಅದೇ ಕಾಲಮ್ ವೈಸ್ ಕಾಪಿ ಮಾಡಿದ್ರೆ ಕಾಲಮ್ ನಂಬರ್ ಚೇಂಜ್ ಆಗುತ್ತೆ. ಸೊ ಇದು ಆಕ್ಚುಲಿ ಟೋಟಲ್ ಆಫ್ ಫಾರ್ ಮ್ಯಾಥ್ಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಮೀನಿಂಗ್ಲೆಸ್. ಸೊ ಅದಕ್ಕೆ ಅದೆಲ್ಲ ಇನ್ನೂ ಇನ್ನೂ ದೊಡ್ಡದಾಗಿ ಮಾಡ್ತಾ ಇರುವಾಗ ಹಾ. ಯಾವ ಹೆಡಿಂಗು? ಓಕೆ, ಮಾರ್ಕ್ಸ್ ಲಿಸ್ಟ್ ಫಾರ್ 4th ಸ್ಟ್ಯಾಂಡರ್ಡ್ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್. ಈ ತರ ಮಾಡಬಹುದು. ಪುನಃ ಎಲ್ಲಾನು ಎಷ್ಟು ಅಗಲ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನ ಏನ್ ಮಾಡಬೇಕು, ಮರ್ಜ್ ಮಾಡಬೇಕು. ಬೇಕಾದ್ರೆ ಅದನ್ನ ನಾವು ಆ ರೋನ ದೊಡ್ಡದ್ ಮಾಡಬಹುದು. ಅಷ್ಟೇ ಅಲ್ಲ, ನಾವು ಈ ಅಕ್ಷರಗಳನ್ನೂ ದೊಡ್ಡದಾಗಿ ಮಾಡಬಹುದು. ಇಲ್ಲಿ ಇನ್ಕ್ರೀಸ್ ಫಾಂಟ್ ಸೈಜ್. ಸೊ ಅದನ್ನ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಯ್ತು. ಮಾಡ್ತಾ ಇದೆ. ದೊಡ್ಡದಾಯ್ತು. ಅದೇ ತರ ಬೋಲ್ಡ್ ಮಾಡಬಹುದು, ಇಟಾಲಿಕ್ಸ್ ಮಾಡಬಹುದು, ಅಂಡರ್ಲೈನ್ ಮಾಡಬಹುದು. ಆದ್ರೆ ಜಾಸ್ತಿ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಒಂಥರ ಇಟಾಲಿಕ್ಸ್. ಸೊ ಸ್ಲ್ಯಾಂಟ್ ಆಗಿ ಕರ್ಸಿವ್ ರೈಟಿಂಗ್ ಇರುತ್ತಲ್ಲ, ಸ್ವಲ್ಪ ಆ ತರ. ಓಕೆ, ಸೊ ಜಾಸ್ತಿ ಇದು ಮಾಡಬಾರ್ದು, ಯಾಕಂದ್ರೆ ತುಂಬಾ ಒಂಥರ ಕಣ್ಣಿಗೆ ಬಡಿಯೋ ತರ ಬರುತ್ತೆ. ಇದಕ್ಕೆ ಬಾರ್ಡರ್ ಎಲ್ಲ ಹಾಕ್ಬೇಕಾ? ಇಲ್ಲಿ
ಬಾರ್ಡರ್ಸ್ ಅಂತ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನಾವು ಆಲ್ ಬಾರ್ಡರ್ಸ್ ಮಾಡಿದ್ರೆ ಬಾರ್ಡರ್ ಬಂತು. ಈಗ ಎದ್ದು ಕಾಣಲ್ಲ ಅದು, ಏಕೆಂದ್ರೆ ನಮ್ದು ಇಲ್ಲಿ ಗ್ರಿಡ್ ಲೈನ್ಸ್ ಇದೆ. ಆ ಗ್ರಿಡ್ ಲೈನ್ಸ್ ನ ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು, ವ್ಯೂಗ್ ಹೋಗ್ಬಿಟ್ಟು ಗ್ರಿಡ್ ಲೈನ್ಸ್, ಈಗ ಅದು ಕಾಣ್ತಾ ಇದೆ. ಅದೇ ತರ ಇದೆಲ್ಲದಕ್ಕೂ ನಾವು ಹೋಮ್ಗೆ ಹೋಗ್ಬಿಟ್ಟು ಆಲ್ ಬಾರ್ಡರ್ಸ್, ಈಗ ಸಬ್ಜೆಕ್ಟ್ಗೂ ಆಲ್ ಬಾರ್ಡರ್ಸ್ ಅಲ್ಲ ಇರುತ್ತೆ, ಅದು ಪ್ರಿಂಟ್ ಔಟ್ ಅಲ್ಲಿ ನೀಟಾಗೆ ಬರುತ್ತೆ. ಆದ್ರೆ ನಮಗೆ ಇಲ್ಲಿ ನೀಟಾಗಿ ಕಾಣಬೇಕು ಅಂದ್ರೆ ಇದು ಮಾಡಬೇಕು. ಸೊ ಬೇಕಾದ್ರೆ ನಾವು ಮೇಲ್ಗಡೆ ಒಂದು ರೋ ಬೇಕು ಅಂದ್ರೆ ಏನ್ ಮಾಡಬೇಕು, ರೈಟ್ ಬಟನ್, ಈ ರೋ ಮೇಲೆ ಇನ್ಸರ್ಟ್, ಆವಾಗ ಪುನಃ ಮೇಲ್ಗಡೆ ಬರಬೇಕು. ಸೊ ಪುನಃ ಇನ್ಸರ್ಟ್, ಇಲ್ಲಿ ಓಕೆ. ಇದನ್ನು ನಾವು ಮೊದಲು ಸ್ವಲ್ಪ ದೊಡ್ಡದು, ಜಾಸ್ತಿ ದೊಡ್ಡದು ಬೇಡ, ಆಮೇಲೆ ಮರ್ಜೆಂಟ್ ಸೆಂಟರು, ಇದಕ್ಕೆ ಬೇಕಾದ್ರೆ ಅಂಡರ್ಲೈನ್ ಮಾಡಿದ್ರೆ ನೀಟಾಗಿ ಕಾಣುತ್ತೆ. ಇಲ್ಲ ಆಕ್ಚುಲಿ ಇದಕ್ಕೂ ಬಾರ್ಡರ್ ಬೇಡ ಅಂದ್ರೆ ಈಗ ಮಾಡ್ಬಿಡ್ತೀವಿ ನಮ್ಮ ಉತ್ಸಾಹದಲ್ಲಿ, ಆಮೇಲೆ ಸ್ವಲ್ಪ ಕೆಟ್ಟದಾಗ ಕಾಣುತ್ತೆ ಅಂತ ತೆಗಿಬೇಕು. ಆವಾಗೇನು ನೋ ಬಾರ್ಡರ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ, ನಾನು ಎಲ್ಲೋ ಕ್ಲಿಕ್ ಮಾಡ, ಇಲ್ಲಿ ಎಲ್ಲಿಂದ ತೆಗಿಬೇಕು ಅಲ್ಲಿ, ಸೊ ಇಲ್ಲಿ ನೋ ಬಾರ್ಡರ್. ಆದ್ರೆ ಇಲ್ಲಿಂದ ತೆಗೆದು ಹಾಕ್ಬಿಟ್ಟಿದ್ನಲ್ಲ, ಪುನಃ ಆಲ್ ಬಾರ್ಡರ್. ಇಷ್ಟನ್ನೇ ನಾವು ಪ್ರಿಂಟ್ ಮಾಡಬೇಕು. ಸೊ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಏನ್ ಮಾಡಿದೆ ನಾನು, ಎಲ್ಲಿಂದ ಬೇಕೋ ಅಲ್ಲಿಂದ ಕ್ಲಿಕ್ ಮಾಡಿಬಿಟ್ಟು ಲೆಫ್ಟ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಎಳೆಯೋದು, ಎಳೆದ್ಬಿಟ್ಟು ಎಲ್ಲಿ ತನಕ ಬೇಕಾದ್ರೆ ಇಲ್ಲಿಂದ ಹಂಗೋಗ್ಬೋದು, ಇಲ್ಲ ಮೇಲಿಂದ ಕೆಳಕ್ ಬರ್ಬೋದು. ನಾವು ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡಿಬಿಟ್ಟು ಪೇಜ್ ಲೇಔಟ್ ಹೋಗ್ಬಿಟ್ಟು ಅಲ್ಲಿ ಪ್ರಿಂಟ್ ಏರಿಯಾ ಅಂದ್ರೆ ಎಷ್ಟೇ ಏರಿಯಾ ನ ಪ್ರಿಂಟ್ ಮಾಡಬೇಕು, ಸೆಟ್ ಪ್ರಿಂಟ್ ಏರಿಯಾ. ಆದ್ರೆ ಇದು ಮಾಡಿದ್ಮೇಲೆ ಸ್ವಲ್ಪ ನಾವು ಗಮನಿಸಬೇಕು. ಈಗ ನಾವು ಇಲ್ಲಿಂದ ಇಲ್ಲಿ ತನಕ ಸೆಲೆಕ್ಟ್ ಮಾಡಿದ್ವಲ್ಲ, ಈ ಚಿಕ್ಕ ಡಾಟ್ 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 ತರ ಲೈನ್ ಬಂದಿದೆಯಲ್ಲ, ಅದನ್ನ ಪೇಜ್ ಬ್ರೇಕ್ ಅಂತೀವಿ. ಪೇಜ್ ಬ್ರೇಕ್ ಅಂದ್ರೆ ಏನು, ಇದ್ರ ಪಕ್ಕದ್ದು ನೆಕ್ಸ್ಟ್ ಪೇಜ್ ಹೊರಟೋಗುತ್ತೆ ಖಾಲಿ, ಅದು ಏನು ಪ್ರಿಂಟ್ ಆಗಲ್ಲ, ಆದ್ರೆ ಇನ್ನೊಂದು ಪೇಜ್ ಇದಾಗೋಗುತ್ತೆ. ಸೊ ನಮ್ಗೆ ಇದು ಇರಬಾರ್ದು. ಪ್ಲಸ್ ಅದು ಒಂದು. ಎರಡನೇದು, ಈಗ ಕ್ಲಿಯರ್ ಮಾಡಬೇಕು ನಾವು. ಸೊ ಪುನಃ ಸೆಲೆಕ್ಟ್ ಮಾಡಿಬಿಟ್ಟು ಪ್ರಿಂಟ್ ಏರಿಯಾ, ಕ್ಲಿಯರ್ ಪ್ರಿಂಟ್ ಏರಿಯಾ. ಈಗ ಕ್ಲಿಯರ್ ಆಗೋಯ್ತು, ಇದು ಕ್ಲಿಯರ್ ಆಯ್ತು. ಆದ್ರೆ ಪೇಜ್ ಬ್ರೇಕ್ಸ್ ಈಗಲೂ ತೋರಿಸ್ತಾ ಇದೆ. ಸೊ ನಮ್ಗೆ ಈಗ ಇನ್ನು ಸುಲಭ ಆಯ್ತು, ಯಾಕಂದ್ರೆ ನಮ್ಗೆ ಗೊತ್ತು ಎಷ್ಟು ಸೆಲೆಕ್ಟ್ ಮಾಡಬೇಕು. ಸೊ ಈಗ ಪ್ರಿಂಟ್ ಏರಿಯಾ, ಸೆಟ್ ಪ್ರಿಂಟ್ ಏರಿಯಾ. ಪ್ರಿಂಟ್ ಮಾಡೋ ಏರಿಯಾನೇ ಎದ್ದು ಕಾಣೋ ತರ ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಪೇಜ್ ಬ್ರೇಕ್ ಪ್ರಿವ್ಯೂ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ತರ ತೋರಿಸುತ್ತೆ. ಅಂದ್ರೆ ಆ ಪ್ರಿಂಟ್ ಏರಿಯಾ ಮಾತ್ರ ಎದ್ದು ಕಾಣೋ ತರ ಇದು ಮಾಡತ್ತೆ. ಈಗ ಇದನ್ನ ಹಿಡ್ಕೊಂಡು ಎಳೆದ್ರೆ ಈ ತರ ಡಾರ್ಕ್ ಆಗಿ ಬರುತ್ತೆ. ಇದರಲ್ಲಿ ಎದ್ದು ಕಾಣುತ್ತೆ ನಮ್ಗೆ, ಓ ನೆಕ್ಸ್ಟ್ ಪೇಜ್ ಹೋಗ್ತಾ ಇದೆ ಅಂತ. ಆವಾಗ ಇದನ್ನ ಎಳೆದ್ಬಿಟ್ಟು ಬಿಟ್ರೆ ಅದು ಒಂದು ಪೇಜ್ ಆಗುತ್ತೆ. ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಸೇವ್ ಮಾಡಬೇಕು. ಇದನ್ನ ಸೇವ್ ಇಲ್ಲ ಫೈಲ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೇವ್ ಇದೆ, ಸೇವ್ ಮಾಡಿದ್ರೆ ಕೇಳುತ್ತೆ ಎಲ್ಲಿ ಸೇವ್ ಮಾಡಬೇಕು ಅಂತ. ಮಾಮೂಲಿ ಅಂತೆ ಮೈ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ, ಇಲ್ಲ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ಸೊ ಬ್ರೌಸ್ ಅಂತ ಕ್ಲಿಕ್ ಮಾಡಬೇಕು. ಬ್ರೌಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಡಾಕ್ಯುಮೆಂಟ್ಸ್, ಅಲ್ಲಿ ಈ ಡಾಕ್ಯುಮೆಂಟ್ಗೆ ಒಂದು ಹೆಸರು ಕೊಡಬೇಕು, ಪ್ರಾಪರ್ ಹೆಸರು.
ಮಾರ್ಕ್ಸ್ ಲಿಸ್ಟ್ ಅಂದ್ರೆ ಎಷ್ಟೋ ಕ್ಲಾಸ್ಗೆ ಇರುತ್ತೆ. ಸೊ 4th ಸ್ಟ್ಯಾಂಡರ್ಡ್. ಎಷ್ಟೋ ವರ್ಷದಿರುತ್ತೆ. ಸೊ 2017. ಈ ತರ ಸ್ಪೆಸಿಫಿಕ್ ಆಗಿ ಕೊಟ್ರೆ ಹುಡುಕುವಾಗ ಈಸಿಯಾಗಿ ಗೊತ್ತಾಗುತ್ತೆ. ಓ ಇದರಲ್ಲಿ ಇದೆ. ಎಂಟರ್ ಹೊಡೆದ್ರೆ ಅಂದ್ರೆ ಸೇವ್ ಆಯ್ತು. ನಾವು ಏನ್ ಹೆಸರು ಕೊಟ್ಟಿದ್ವೋ ಅದು ಈಗ ಮೇಲ್ ಬರುತ್ತೆ. ಆಮೇಲೆ ಫೈಲ್ ಕ್ಲೋಸ್. ಆಮೇಲೆ ಇಲ್ಲಿ ಕ್ರಾಸ್ನ ಕ್ಲಿಕ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ.